ಜಗದೀಶ್ವರ, ನನ್ನನ್ನ ಬೆಳಗಾವಿಗೆ ಹೋಗಿ 3-4 ದಿನವಾದ್ರೂ ಅವನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಅವನು ನನ್ನ ಮುಖ ನೋಡ್ಬೇಕು ಅಂತ ನನ್ನ ಮನಸ್ಸು ಒಂದೇ ಸೋಣಿ ಹಾಕೊಳ್ತಾ ಇದ್ದಿದ್ದು. ನನಗೆ ಯಾವುದೇ ತೊಂದರೆ ಆಗದಾಗಿ ನನ್ನನ್ನ ಮತ್ತೆ ನನಗೆ ಜೋಪಾನವಾಗಿ ಬರುವ ಹಾಗೆ ಮಾಡುತ್ತಂತೆ. ನನಗೆ 101 ಸಲ ನಮಸ್ಕರಿಸುತ್ತೇನೆ. ಏನಪ್ಪ ಇದು? ಎಲ್ರು 101 ಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡ್ರೆ ನಾನು 101 ಸಲ ನಮಸ್ಕರಿಸ್ತೀನಿ ಅಂತ ಬೇಡ್ಕೊಂಡ್ರೆ 101 ಕಾಯಿ ಹೊಡೆಯುವಷ್ಟು ಶಕ್ತಿನೇ ನೀ ನನಗೆ ಕೊಟ್ಟಿಲ್ಲ ಅಂದ ಮೇಲೆ ನನ್ನ ಚರಿತ್ರೆ ನಾನು ನಿನಗೆ ಏನು ಹೇಳಿದ್ದೆ? ನನ್ನ ಚರಿತ್ರೆ ನಿನಗೆ ಗೊತ್ತಿದ್ದೇ ಇದು. ಶಾಂತ, ಅಮ್ಮ ಶಾಂತ. ಅಣ್ಣ, ನಿನ್ನ ತಂಗಿಯ ನೆನಪು ಈಗ ಐತೆ. ನನ್ನ 3-4 ದಿನ ನೀನಿಲ್ಲದೆ ನಾನು ಹೇಗಿರ್ಬೇಕು ಅಣ್ಣ? ಸಾರಿ ಅಮ್ಮ, ಆಫೀಸಿಗೆ 2 ದಿನ ರಜಾಯ್ತು, ಅದಕ್ಕೆ ಸ್ವಲ್ಪ ಅದಿರ್ಲಿ ಬಿಡು. ನೀನು ಹೋದ ಕೆಲಸ ಏನಾಯ್ತಲ್ಲ? ನಮ್ಮಂತ ಬಡವರಿಗೆ ಯಾರಮ್ಮ ಲಕ್ಷಗಟ್ಟಲೆ ಲಂಚ ಬೀಳುತ್ತಾರೆ. ಈ ಸ್ವಾರ್ಥ ಸಭೆಯಲ್ಲಿ ಲಂಚ ಎನ್ನುವ ಬಿರುಗಾಳಿಗಳು, ಆ ಬಿರುಗಾಳಿ ತಂಗಳಾಗಿ ಬೀಸುವವರೆಗೂ ನಮ್ಮಂತ ಬಡವರಿಗೆ ನೌಕರಿ ದೊರೆಯುವುದಿಲ್ಲ, ಕಷ್ಟವೂ ತಪ್ಪಿರಲ್ಲ. ಶಾಂತ, ನಮ್ಮಂತರ ಬಡವರ ನೌಕರಿ ಮಾಡಬೇಕಾದ್ರೂ ಬರೋ ಕನಸಿನ ನಾನು ಇನ್ನು ನೌಕರಿಗಾಗಿ ಅಲೆದಾಡುವುದಿಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ಪ್ರಪಂಚದಲ್ಲಿ 2 ಲಂಚಕೋರರು ಇರುವುದಿಲ್ಲ. ದಿಕ್ಕಿಲ್ಲದವರಿಗೆ ದೇವರೇ ಗತಿ ಅನ್ನೋ ಹಾಗೆ ಇಂದಿನ ನಾಳೆ ಆದ್ರೆ ನನಗೆ ಯಾರಾದ್ರೂ ನೌಕರಿ ಕೊಡ್ತಾರೆ ಅಲ್ಲ. ಆದ್ರೆ ಮಾಡುವ ಪ್ರಯತ್ನ ಮಾತ್ರ ನಿಲ್ಲಿಸಬಾರ್ದು ಅಲ್ಲ. ಲಂಚ ಕೊಡುವಂತೆ ಶಕ್ತಿ ನಮ್ಮತ್ತಿರಲಿಲ್ಲ. ಹಾಗೆ ಬೈತರೆ ಒಟ್ಟಿಗೆ ಹಿಡಿಯುತ್ತಿರುವ ಎಲ್ಲಾದರೂ ನಾನು ಕೂಲಿ ಮಾಡುತ್ತೇನೆ. ಕೂಲಿ ಮಾಡಿ ನಾವು ಕಾಸ ಸಂಪನ್ನ ಮಾಡಿ ನಿನ್ನ ಮದುವೆ ಮಾಡುತ್ತೇನೆ. ಮದುವೆ ಮಾಡುವುದಕ್ಕೆ ನನಗೆ ಅಂತ ವಯಸ್ಸು ಏನಾಗಿದೆ? BA ಪಾಸ್ ಆದ ನೀನು ಕೂಲಿ ಮಾಡ್ಬೇಕು. ಮನುಷ್ಯ ಬದುಕಬೇಕಾದರೆ ಕೂಲಿ ಆಧಾರ ಮಾಡಬೇಕು. ನನ್ನ ಮನೆಯಲ್ಲಿ ಕುಳಿತರೆ ಜೀವನ ಸಾಗಿಸುವುದು ಬಹಳ ಎಲ್ಲವಾಗುತ್ತದೆ. ನೀನು ಮದುವೆ ವಯಸ್ಸಿಗೆ ಬಂದಿದೆ, ನಿನ್ನ ಮದುವೆ ಮಾಡಬೇಕು. ನಿನ್ನ ವಯಸ್ಸಿನ ಹೆಣ್ಣು ಮಕ್ಕಳು ಮದುವೆಯಾಗಿ ಮಕ್ಕಳನ್ನು ಹೊತ್ತು ಆದರೆ ನೀನು ಮಾತ್ರ ಈ ನೀತಿಯಾಗಿ ಅಸಹಜವಾಗಿ ಒಪ್ಪತ್ತಿನ ಬೆಚ್ಚದ ಸಾಧ್ಯತೆ ಇಲ್ಲದೆ ಅಣ್ಣನ ಜೊತೆಯೂ ಕಷ್ಟವೂ ಪಡುತ್ತೀರಿ. ನಿನ್ನ ಮದುವೆಯಾಗುವ ಕಾಲ ಯಾವಾಗ ಬರುವುದೆಂದು ಚಿಂತೆಯಾಗಿದೆ ಅಮ್ಮ, ಚಿಂತೆಯಾಗಿದೆ. ಅಣ್ಣ, ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಅಣ್ಣ. ಹಣೆ ಬರ ಕೂಡಿ ಬಂದ್ರೆ ಹಣೆ ಎತ್ತಿ ಕಡಿದವನನ್ನೇ ಕೇಳಿಕೊಂತೀನಿ. ಹಾಗೆ ಅಣ್ಣ, ನನ್ನ ಹಣೆ ಬರದಲ್ಲಿ ಮದುವೆ ಯೋಗ ಬಂದಿದ್ದೆ, ಅದು ತಾನಾಗೆ ಆಗೇ ಆಗತ್ತೆಲ್ಲ. ನೀನೇನೇ ಚಿಂತಿಸಬೇಡ. ಆದ್ರೆ BA ಪಾಸ್ ಆದ ನೀನು ಕೂಲಿ ಮಾಡುವ ನಿರ್ಧಾರವನ್ನ ಬಿಟ್ಟು ಅಪ್ಪನ ಹತ್ರ ಸ್ವಲ್ಪ ಜಮೀನನ್ನು ಕೇಳ್ಕೊಂಡು ಬರೋಣ. ಜಮೀನು ಕೊಟ್ರೆ ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಈ ಬಡತನವನ್ನ ಅಳಿಬಹುದಲ್ವೇನು? ಅಪ್ಪ ನಮಗೆ ಜಮೀನು ಕೊಡಲು ಸಾಧ್ಯವೇನಮ್ಮ? ಅಮ್ಮ ಸತ್ತ ಮೇಲೆ ನಮ್ಮನ್ನು ಕೂಡ ನೋಡಿಲ್ಲ. ನೀವು ಹೇಗಿದ್ದೀರನ್ನು ವಿದ್ಯಾರ್ಥಿಗಳು ಯಾರಿಗೆ ಯಾರು ಅಣ್ಣ, ಅದಕ್ಕೆ ಸಾಧ್ಯವಿಲ್ಲ. ಅವನಿಗೆ ಕೊಡುವುದಿಲ್ಲ. ಅವನು ನಮ್ಮ ಜನ್ಮಕ್ಕೆ ಕಾರಣನಾಗಿದ್ದಾನೆ ಅಲ್ಲ.
ಕಾನೂನು ಪ್ರಕಾರವಾಗಿ ಅವನ ಸರ್ವ ಆಸ್ತಿಯಲ್ಲಿ ಕೂಡ ನನಗೆ ಹಕ್ಕಿದೆ ಅಲ್ಲ. ಅವನು ಜಮೀನು ಕೊಟ್ಟೆ ಸರಿ, ಕೊಡದೆ ಇದ್ರೆ ಕಾನೂನು ಪ್ರಕಾರವಾಗಿ ನಾನು ಅವನಿಂದ ಹೇಗೆ ಕಿತ್ಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಶಾಂತ, ಅವನು ಅವನ ಅಧಿಕಾರ ಇರುವನು, ನಾವು ಎರಡೂ ಇಲ್ಲದವರು. ನಾವು ಕಾನೂನ ಕಟ್ಟೆಯನ್ನು ಹೋಗಲು ಏನೂ ಪ್ರಯೋಜನ ಆಗೋದಿಲ್ಲವ. ಅವನ ಆಸ್ತಿ ಬೇಡ, ಅವನು ಬೇಡ. ಎಲ್ಲರೂ ಕೂಲಿ ಮಾಡಿ ನಾವು ಕಾಸ ಸಂಪೂರ್ಣ ಮಾಡುತ್ತದೆ. ಅವನ ಹಣವಂತನಿದ್ರೆ ನಮ್ಮಲ್ಲಿ ಬುದ್ಧಿ ಶಕ್ತಿ ಅನ್ನೋದು ಇದ್ದೇ ಇದೆಯಲ್ಲ. ಅವನ ಆಸ್ತಿ ಬೇಡ, ದೇವರು ನಮಗೆ ದುಡಿಯಲು ಶಕ್ತಿ ಕೊಟ್ಟಿದ್ದಾನೆ. ಎಲ್ಲಾದರೂ ದುಡಿಯುತ್ತೇನೆ, ದುಡಿದು ನನಗೆ ಸರಿಯಾದಂತ ಮನೆತನ ನೋಡಿ ನಿನ್ನ ಮದುವೆ ಮಾಡುತ್ತೇನೆ. ಎಲ್ಲ ಮನೆಯನ್ನು ಯಾರಿಗಾದರೂ ಮಾಡಿ ನಿನ್ನ ಮದುವೆ ಮಾಡುತ್ತೇನೆ. ಅವನ ಆಸ್ತಿ ಯಾಕೆ ಪಡಬೇಡ, ಪಡಬೇಡ. ಅಣ್ಣ, ನೀ ಈ ಮನೆ ಮಾವನ ಮದುವೆ ಮಾಡುವುದಾದ್ರೆ ನನಗೆ ಈ ಜನ್ಮದಲ್ಲಿ ಮದುವೆ ಅನ್ನೋದೇ ಬೇಡ ಅಣ್ಣ. ನಾನು ಕೂಡ ನಿನಗೆ ಕೂಲೆ ಮಾಡಿ ಬದುಕ್ತೀನಿ ಅಣ್ಣ. ಈ ಸಮಾಜದಲ್ಲಿ ಒಂದು ಒಂದಾಗಿ ಅವಶ್ಯವೇ. ಹಾಗೆ ಹೆಣ್ಣಿಗೆ ಗಂಡನಾಥರಬೇಕು, ಗಂಡಿಗೆ ಹೆಣ್ಣಿನಾಥರಬೇಕು. ಅದೇಕೆ ಸಾಧ್ಯವಿಲ್ಲ. ಗಂಟಿಯಾಗಿ ಬದುಕಿ ನಾನು ತೋರುತ್ತೇನೆ ಅಲ್ಲ. ಗಂಡಿನ ಆಸರೆ ಇಲ್ಲದೆ ಹೆಣ್ಣ ಬದುಕಲಿಕ್ಕೆ ಆಗೋದು ಎಂಬ ನನ್ನ ಮಾತನ್ನ ಸುಳ್ಳು ಮಾಡಿ ನಾನು ನಿರೂಪಿಸಿ ತೋರಿಸ್ತೀನಿ ಅಲ್ಲ, ನಿರೂಪಿಸಿ ತೋರಿಸ್ತೀನಿ. ನೀನು ವಯಸ್ಸಿನಲ್ಲಿ ಬದುಕಬಹುದು, ಆದರೆ ವಯಸ್ಸಿಗೆ ಬಂದ ನಿನ್ನನ್ನು ಮದುವೆ ಮಾಡುವುದು ಸಮಾಜಕ್ಕೆ ಏನು ನೋಡ್ತಾರೆ ಸಮ. ಅಣ್ಣ, ಜನ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಅವರ ಮಾತಿಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು ಅಲ್ಲ. ಅದೇನು ಹೇಳ್ತಾರಲ್ಲ, ನೋಡುವ ಕುದುರೆ ಮನುಷ್ಯ ನದಿ ಹೋಗಿ ಹಾರಿ ಸತ್ನಂತೆ, ಆ ರೀತಿ ಆಗುತ್ತೆ ನಮ್ಮ ಬಾಳು ಅಲ್ಲ. ನಾನು ಮದುವೆ ಮಾಡ್ಕೋಬೇಕು ಅಂದ್ರೆ ಮೊದಲು ನಿನ್ನ ಮದುವೆ ಆದ ನಂತರನೇ ನಾನು ಮದುವೆ ಮಾಡಬೇಕು. ನಮಗಾರನ್ನು ಕೊಡಲು ಮುಂದೆ ಬರುತ್ತಾರೆ. ನಾನು ಬಡವ ನಮ್ಮ ಹೆಣ್ಣು ಕೊಡಲು ಮುಂದೆ ಬರುತ್ತಾರೆ. ಅದೇಕೆ ಕೊಡುವುದಿಲ್ಲ ಅಣ್ಣ. ನೀನೇನು ನಿರುದ್ಯೋಗಿ ಇರ್ಬೋದು, ಆದ್ರೆ ಕುರುಡನಲ್ಲ, ಕುಂಟನಲ್ಲ, ಬುದ್ಧಿ ಇದ್ದವನು, ವಿದ್ಯಾವಂತ ಇದ್ದವನು. ನಿನಗೆ ಲಕ್ಷ ಗಂಟೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡ್ತಾರೆ ಅಲ್ಲ. ಈಗ ನಮ್ಮ ಮನುಷ್ಯನು ಅಂದ ಚಂದ ನೋಡುವುದಿಲ್ಲ, ನೋಡುತ್ತಾರೆ. ಇದ್ದರು ಅವನು ಕುಂಟನಲ್ಲಿ ಕೂಡಲಲ್ಲಿ ಕಳ್ಳನಿರಲಿ. ಅವನ ಪಾದ ತಂದು ಬೇರೆದಷ್ಟು ವರದಕ್ಷಿಣೆ ಕೊಟ್ಟು ಕನ್ಯಾದಾನ ಮಾಡುತ್ತಾರೆ. ಅದೇ ಅನಾಸ್ತಿ ಐಶ್ವರ್ಯ ಇಲ್ಲದಿದ್ದರೆ ಮಾತನ್ನು ಕೂಡ ಆಚರಿಸಿದ ಮಾತನ್ನು ಕೂಡ ಆಚರಿಸುವುದಿಲ್ಲ. ಅಣ್ಣ, ಅದಕ್ಕೆ ಹೇಳ್ತಾ ಇರೋದನ್ನ ನಮ್ಮಲ್ಲಿ ಸ್ವಲ್ಪ ಜಮೀನು ಅನ್ನೋದು ಇದ್ದಿದ್ದಾದ್ರೆ ನಮ್ಮನ್ನ ಈ ಸಮಾಜದಲ್ಲಿ ಮುಂದೆ ಕರೆದು ನಿಮಗೆ ಕನ್ಯಾದಾನ ಮಾಡಿಕೊಡ್ತಾರೆ. ಅದೇ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಈ ಸಮಾಜದಲ್ಲಿ ನಮ್ಮನ್ನ ಯಾರು ಮುಂದೆ ಕರೆಯುವುದಿಲ್ಲ ಅಲ್ಲ. ಅದಕ್ಕೋಸ್ಕರ ಇವತ್ತೇ ಅಪ್ಪನ ಹತ್ರ ಹೋಗಿ ನಾವು ಸ್ವಲ್ಪ ಜಮೀನು ಕೇಳ್ಕೊಂಡು ಬರೋಣ. ಅವನ ಹತ್ತಿರ ಹೋಗಿ ಜಮೀನ ಕೇಳಲು ನನ್ನ ಮನಸ್ಸು ಏಕೋ ಗೊತ್ತಿಲ್ಲ. ಏಕೆಂದರೆ ನಾವು ಇನ್ನೊಬ್ಬರ ಹತ್ತಿರ ಏನಾದರೂ ಸಹಾಯ ಕೇಳಬೇಕಾದರೆ ನಾವು ತುಂಬಾ ಚಿಕ್ಕದಾಗಬೇಕಾಗುತ್ತದೆ. ಅವರನ್ನು ನಮ್ಮ ಶಿಷ್ಯರಾಗಿ ಕಾಣುತ್ತಾರೆ. ಯಾರ ಹತ್ತಿರ ಸಹಾಯ ಕೇಳದೆ ಮೈಗಳಿಗೆ ಬೆಳೆದು ಊಟ ಮಾಡಬೇಕೆಂಬುದೇ ನನ್ನ ಆಸೆ. ಇನ್ನೊಬ್ಬರ ಆಸ್ತಿಗೆ ಆಸೆ ಪಡೆಯೋದಿಲ್ಲ, ಪಡೆಯೋದಿಲ್ಲ. ನೀನು ಅಪ್ಪನ ಹತ್ರ ಸಾಲ ಕೇಳಿಕೆ ಬರುವುದಿಲ್ಲ ಅಂದ್ರೆ ಬಿಡು, ನಾನು ಒಬ್ಬರು ಹೋಗ್ತೀನಿ. ನಿನಗೆ ಬುದ್ಧಿ ಹೇಳಷ್ಟು ನನಗೆ ಶಕ್ತಿ ನಮ್ಮ. ಏನಾದರೂ ಮಾಡಮ್ಮ, ಹೊಟ್ಟೆ ಹಸಿವಿದೆ, ಮೊದಲು ಊಟಕ್ಕೆ ಬಡಿಸಮ್ಮ. ಹಾಗಾದ್ರೆ ನಡೆಯ.